ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತ್ತೀಚಿನ ವರ್ಷಗಳಲ್ಲಿ ವಿವಾಹೇತರ ಸಂಬಂಧಗಳು ತೀರಾ ಕಾಮನ್ ಆಗ್ತಿವೆ. ಮೊದಲೆಲ್ಲ ಎಲ್ಲೋ ಒಂದು ಘಟನೆ ವರದಿಯಾದರೆ ಅದೇ ದೊಡ್ಡ ಸುದ್ದಿ ಆಗ್ತಿತ್ತು. ಆದರೆ ಇದೀಗ ಗಲ್ಲಿಗಳಲ್ಲಿ ಇಂತಹ ಸುದ್ದಿಗಳು ಕಣ್ಣಿಗೆ ರಾಚುತ್ತಿವೆ. ಇನ್ನು ಇದಲ್ಲದೆ ಕಾರ್ಪೊರೇಟ್ ಆಫೀಸ್ಗಳಲ್ಲೇ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳು ಎಗ್ಗಿಲ್ಲದೆ ನಡೀತಿವೆ. 2020ರಲ್ಲಿ ಗುರ್ಗಾವ್ನಲ್ಲಿ ಕೋವಿಡ್ ಲಾಕ್ ವೇಳೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ತನ್ನ ಗರ್ಭಿಣಿ ಪತ್ನಿಯನ್ನ ಅವರ ತವರು ಮನೆಗೆ ಇಂದೋರ್ನಲ್ಲಿ ಬಿಟ್ಟಿದ್ರು. ಬಳಿಕ ಗುರ್ಗಾವ್ಗೆ ವಾಪಸ್ ಆಗಿದ್ರು. ಇದಾದ 2 ವರ್ಷಗಳವರೆಗೂ ಅವರು ಹೆಂಡತಿಯನ್ನಾಗ್ಲಿ ಹುಟ್ಟಿದ ಮಗುವನ್ನಾಗ್ಲಿ ನೋಡುವ ಗೋಜಿಗೆ ಹೋಗಿರಲಿಲ್ಲ. ಗಂಡನ ಸುಳಿವಿಲ್ಲದೆ ಹೆಂಡತಿ ಆತನನ್ನ ಹುಡುಕಿಕೊಂಡು ಗುರ್ಗಾವ್ಗೆ ಬಂದಿದ್ದಳು. ಆಗ ಅವಳಿಗೆ ಅಸಲಿ ಸತ್ಯ ಗೊತ್ತಾಯಿತು. ತನ್ನ ಗಂಡ ಕಚೇರಿಯಲ್ಲಿನ ತನ್ನ ಸಹೋದ್ಯೋಗಿಯನ್ನೇ ಮದುವೆಯಾಗಿದ್ದಾನೆ, ಜೊತೆಗೆ ಅವರಿಗೊಂದು ಮಗು ಕೂಡ ಇದೆ ಅನ್ನುವ ಸತ್ಯ ತಡವಾಗಿ ಬೆಳಕಿಗೆ ಬಂದಿತ್ತು. ಇನ್ನು ಮತ್ತೊಂದು ಘಟನೆಯಲ್ಲಿ ಮುಂಬೈನ ವ್ಯಕ್ತಿಯೊಬ್ಬ ತನ್ನ ಹೆಂಡತಿಗೆ ಕರೆ ಮಾಡಿ, ನನಗೆ ಕೋವಿಡ್ ಆಗಿದೆ, ನಾನು ಸಾಯುತ್ತೇನೆ ಹೀಗಂತೇಳಿ ಕಾಲ್ ಕಟ್ ಮಾಡಿದ್ದ. ಆತನ ಈ ಮಾತು ಕೇಳಿ ಹೆಂಡತಿ ಬೆಚ್ಚಿ ಬಿದ್ದಿದ್ದಳು. ಅಲ್ಲಿ ಇಲ್ಲಿ ಹುಡುಕಾಟದ ಬಳಿಕ ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ದಳು. ಕೊನೆಗೆ ಪೊಲೀಸ್ ತನಿಖೆಯಲ್ಲಿ ತಿಳಿದದ್ದೇನೆಂದ್ರೆ ಅಸಲಿಗೆ ಈ ಆಸಾಮಿ ಸತ್ತಿರಲಿಲ್ಲ, ಬದಲಾಗಿ ಕಚೇರಿಯ ಸಹೋದ್ಯೋಗಿ ಜೊತೆ ಇಂದೋರ್ಗೆ ಓಡಿ ಹೋಗಿದ್ದ. ಅಕ್ರಮ ಸಂಬಂಧದ ಹಿಂದೆ ಬಿದ್ದಿದ್ದ ಆಸಾಮಿ ಹೆಂಡತಿಯಿಂದ ಬಿಡುಗಡೆ ಹೊಂದಲು ಈ ನಾಟಕವಾಡಿದ್ದ. ಇನ್ನು ಇದಕ್ಕಿಂತಲೂ ಭಯಂಕರವಾದ ಕೊಲೆಯಂತಹ ಪ್ರಕರಣಗಳು ಕೂಡ ಈ ವಿವಾಹೇತರ ಸಂಬಂಧಕ್ಕಾಗಿಯೇ ಆಗುತ್ತಿವೆ. ಸಹೋದ್ಯೋಗಿ ಜೊತೆ ಸಲ್ಲಾಪವಾಡಲು ಮದುವೆಯನ್ನೇ ಮುರಿದುಕೊಳ್ಳುವ ಹಂತಕ್ಕೆ ಬಂದು ನಿಲ್ಲುತ್ತಿವೆ. ಚೆನ್ನೈನಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬ ಮಹಿಳಾ ಸಿಬ್ಬಂದಿ ಜೊತೆಗಿನ ರಿಲೇಶನ್ಶಿಪ್ ಉಳಿಸಿಕೊಳ್ಳಲು ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ್ದ. ಇನ್ನು ಇತ್ತ ನಮ್ಮ ಬೆಂಗಳೂರಿನಲ್ಲಿ ಹರಿಣಿ ಎಂಬ ಮಹಿಳೆ ತನ್ನ ಕೊಲೀಗ್ ಜೊತೆ ಇದ್ದ ಅಕ್ರಮ ಸಂಬಂಧವನ್ನ ಕಡಿದುಕೊಳ್ಳಲು ಬಯಸಿದ್ದಳು. ಆದರೆ ದುರಂತ ಅಂದ್ರೆ ಅವಳ ಅನೈತಿಕ ಪ್ರಿಯಕರ ಯಶಸ್ ಅವಳನ್ನೇ ಮರ್ಡರ್ ಮಾಡಿದ. ಇನ್ನು ಸೋನಂ ರಘುವಂಶಿಯ ಹನಿಮೂನ್ ಕತೆ ಪ್ರಕರಣ ನಿಮ್ಗೆಲ್ಲ ತಿಳಿದೇ ಇದೆ. ಈ ಕೇಸ್ನಲ್ಲಿ ಸೋನಂ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡನನ್ನೇ ಹತ್ಯೆ ಮಾಡಿದ್ದಳು. ಅಸಲಿಗೆ ಈ ಬಾಯ್ ಫ್ರೆಂಡ್ ಸೋನಂಳ ಹಳೆಯ ಸಹೋದ್ಯೋಗಿಯಾಗಿದ್ದ. ಇಬ್ಬರು ಸೇರಿಯೇ ರಘುವಂಶಿಯ ಕೊಲೆ ಮಾಡಿದ್ದರು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಕಚೇರಿಯ ವಿವಾಹೇತರ ಸಂಬಂಧಗಳ ಕುರಿತು ನೋಡೋಣ. ಯಾವ ಕಾರಣಕ್ಕೆ ಈ ಅಕ್ರಮ ಸಂಬಂಧಗಳು ಹುಟ್ಟಿಕೊಳ್ತಿವೆ, ಡಿವೋರ್ಸ್ಗಳಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ತಿಳಿಯೋಣ. ಸ್ನೇಹಿತರೆ, ಮೇಲೆ ಹೇಳಿದ ಈ ಪ್ರಕರಣಗಳಷ್ಟೇ ಅಲ್ಲ, ಮಾಧ್ಯಮವೊಂದರ ಸರ್ವೆಯಲ್ಲೂ ಕಚೇರಿಯ ಅಕ್ರಮ ಸಂಬಂಧಗಳ ಬಗ್ಗೆ ಬೆಚ್ಚಿ ಬೀಳಿಸುವ ಅಂಶಗಳು ಹೊರಬಿದ್ದಿವೆ. ಸಮೀಕ್ಷೆಯ ಪ್ರಕಾರ ಭಾರತದ ಕಾರ್ಪೊರೇಟ್ ಆಫೀಸ್ಗಳಲ್ಲಿ 34% ಉದ್ಯೋಗಿಗಳು ವಿವಾಹೇತರ ಸಂಬಂಧದಲ್ಲಿದ್ದಾರೆ. ಅಂದ್ರೆ 3ರಲ್ಲಿ ಒಬ್ಬರು ಕಚೇರಿಗಳಲ್ಲಿ ಸಹೋದ್ಯೋಗಿಗಳ ಜೊತೆ ಸಂಬಂಧ ಹೊಂದಿದವರಾಗಿದ್ದಾರೆ. ಇದು ನಿಜಕ್ಕೂ ಕಳವಳಕಾರಿಯಾದ ಅಂಕಿ ಅಂಶವಾಗಿದೆ. ಸ್ನೇಹಿತರೆ, ಸದ್ಯ ದೇಶದಲ್ಲಿ ಟಿಂಡರ್, ಬಂಬಲ್ ನಂತಹ ಡೇಟಿಂಗ್ ಆ್ಯಪ್ ಒಂದು ಕಾರ್ಯಾಚರಣೆ ನಡೆಸ್ತಾ ಇದೆ. ಗ್ಲಿಡೇನ್ ಹೆಸರಿನ ಈ ಆ್ಯಪ್ ಮದುವೆಯಾದವರಿಗಂತಲೇ ರೂಪಿಸಿರುವಂತಿದೆ. ಇದು ಒಂದು ರೀತಿಯಲ್ಲಿ ವಿವಾಹೇತರ ಸಂಬಂಧಗಳ ಅನ್ಅಥರೈಸ್ಡ್ ಹಂಟಿಂಗ್ ಪಾಯಿಂಟ್. ವಿಚಿತ್ರ ಅಂದ್ರೆ ಈ ಆ್ಯಪ್ ಬಳಕೆಯ ಪ್ರಮಾಣ ದೇಶದಲ್ಲಿ ಗಣನೀಯವಾಗಿ ಏರಿದಂತಿದೆ. ಖುದ್ದು ಆ್ಯಪ್ ಸಂಸ್ಥೆಯೇ ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳ ಪ್ರಕಾರ 2024ರಲ್ಲಿ ಒಟ್ಟು 270% ಬಳಕೆದಾರರು ಏರಿಕೆ ಕಂಡಿದ್ದಾರಂತೆ. ಇದು ಕೂಡ ಕಳವಳಕಾರಿಯಾದ ಪ್ರಮಾಣವಾಗಿದೆ. ಇನ್ನು ಭಾರತದ ಕಾರ್ಪೊರೇಟ್ ಕಚೇರಿಗಳಲ್ಲಿ ದುಡಿಯುವ 25% ಜನರು ಸಹೋದ್ಯೋಗಿಗಳ ಜೊತೆ ಸಂಬಂಧ ಹೊಂದುವ ಮೂಲಕ ತಮ್ಮ ಸಂಗಾತಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಅಂಕಿ ಅಂಶವನ್ನ ಕೂಡ ಖುದ್ದು ಗ್ಲಿಡೇನ್ ಆ್ಯಪ್ ಬಿಡುಗಡೆ ಮಾಡಿದೆ. ದುರಂತ ಅಂದ್ರೆ ಹೀಗೆ ಅನೈತಿಕ ಸಂಬಂಧದಲ್ಲಿರುವ ಉದ್ಯೋಗಿಗಳಿಗೆ ಅದರ ಬಗ್ಗೆ ಕಿಂಚಿತ್ತೋ ಪಶ್ಚಾತ್ತಾಪವಿಲ್ಲ. ಇನ್ನು ಸರ್ವೆಯ ಮತ್ತೊಂದು ಹೈಲೈಟಿಂಗ್ ಅಂಶ ಅಂದ್ರೆ 76% ಉದ್ಯೋಗಿ ಮಹಿಳೆಯರು ಹಾಗೂ 61% ಪುರುಷರು ವಿವಾಹೇತರ ಸಂಬಂಧಗಳನ್ನ ಅನೈತಿಕ ಅಂತ ಭಾವಿಸೋದೇ ಇಲ್ವಂತೆ. ಹೀಗಾಗಿ ಭಾರತೀಯ ಸಮಾಜ ಯಾವ ಕಡೆ ಸಾಕ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತದೆ. ಅಸಲಿಗೆ ವಿವಾಹೇತರ ಸಂಬಂಧಗಳು ಜಾಸ್ತಿ ಆಗಿರೋದಕ್ಕೆ ಈ ಅಂಕಿ ಅಂಶಗಳ ಅಗತ್ಯವೇ ಇಲ್ಲ. ನಿತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ನೂರಾರು ವಿಡಿಯೋಗಳು ಹರಿದಾಡುತ್ತಲೇ ಇರುತ್ತವೆ. ಹಾಗಾದರೆ ಭಾರತದಲ್ಲಿ ಕಚೇರಿಗಳ ಅಕ್ರಮ ಸಂಬಂಧಗಳ ಗ್ರಾಫ್ ಇಷ್ಟೊಂದು ಏರುಗತಿಯಲ್ಲಿ ಸಾಗ್ತಿರೋದ್ಯಾಕೆ? ಇದರ ಹಿಂದಿರುವ ಮಿಸ್ಟೇಕ್ಗಳೇನು ಅನ್ನೋದು ಮುಖ್ಯವಾಗುತ್ತೆ. ಅಸಲಿಗೆ ಪಾರ್ಟ್ನರ್ ಮತ್ತೊಂದು ರಿಲೇಶನ್ಶಿಪ್ನಲ್ಲಿ ಇರೋ ಕಾರಣಕ್ಕೆ ಇನ್ನೊಬ್ಬರು ಅನಿವಾರ್ಯವಾಗಿ ಈ ಕೂಪಕ್ಕೆ ಬೀಳ್ತಿದ್ದಾರೆ.
ನಿಜ ಹೇಳಬೇಕು ಅಂದ್ರೆ ಅಫೇರ್ ಅನ್ನೋದು ಹಳಸಿರುವ ಸಂಬಂಧಗಳಿಗೆ ಪರಿಹಾರವೂ ಅಲ್ಲ, ಸಮರ್ಥನೆಯೂ ಅಲ್ಲ. ತಿಳಿದೋ ತಿಳಿಯದೆಯೋ ಮಾಡುತ್ತಿರುವ ಈ ತಪ್ಪು ಹಂತ ಹಂತವಾಗಿ ಮದುವೆ ಎನ್ನುವ ಕೌಟುಂಬಿಕ ಕಲ್ಪನೆಯನ್ನೇ ನಿರ್ನಾಮ ಮಾಡ್ತಿದೆ. ಸ್ನೇಹಿತರೆ, ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳಿಗೆ ಕಾರ್ಪೊರೇಟ್ ಕಚೇರಿಗಳ ವರ್ಕಿಂಗ್ ಎನ್ವೈರ್ಮೆಂಟ್ ಕೂಡ ಕಾರಣ. ಸಮೀಕ್ಷೆಯಲ್ಲಿ ಹೊರಬಿದ್ದ ಸತ್ಯ ಅಂದ್ರೆ ವೀಕೆಂಡ್ನಲ್ಲಿ ನಡೆಯುವ ಕಚೇರಿ ಪಾರ್ಟಿಗಳು ಈ ಅಕ್ರಮ ಸಂಬಂಧಗಳಿಗೆ ದೊಡ್ಡ ಕಾಣಿಕೆ ನೀಡ್ತಿವೆಯಂತೆ. ಸಾಮಾನ್ಯವಾಗಿ ಐಟಿ ಇಂಡಸ್ಟ್ರಿ ಹಾಗೂ BPO ಸೆಕ್ಟರ್ಗಳಲ್ಲಿ ನೈಟ್ ಶಿಫ್ಟ್ ಎನ್ನುವುದು ತೀರಾ ಕಾಮನ್. ಈ ಅಸಹಜ ಶಿಫ್ಟ್ ವ್ಯವಸ್ಥೆಯಿಂದಾಗಿ ಅಲ್ಲಿನ ಉದ್ಯೋಗಿಗಳು ಒಂದು ರೀತಿಯಲ್ಲಿ ಸಾಮಾಜಿಕ ಸಂಪರ್ಕ ಕಳೆದುಕೊಳ್ಳುತ್ತಾರೆ. ಕಾಡುವ ಏಕಾಂತ, ಒಂಟಿತನ ಅವರ ಮನೋಸ್ಥಿತಿಯನ್ನ ಬದಲಿಸಿರುತ್ತೆ. ಹೀಗಾಗಿ ಅವರೆಲ್ಲ ವೀಕೆಂಡ್ನಲ್ಲಿ ನಡೆಯುವ ವೈಲ್ಡ್ ಪಾರ್ಟಿಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ. ವಿಶೇಷ ಅಂದ್ರೆ ಈ ವೈಲ್ಡ್ ಪಾರ್ಟಿಗಳಲ್ಲಿ ದೈಹಿಕ ಸಂಬಂಧಗಳೇ ಹೆಚ್ಚು ಹೈಲೈಟ್ ಆಗುತ್ತವೆ. ಇದರಿಂದ ತಮ್ಮ ಕೊರತೆಯನ್ನ ನೀಗಿಸಲು ಅವಕಾಶ ಸಿಕ್ಕಂತಾಗುತ್ತದೆ. ಇದರ ಮೂಲಕ ಅಕ್ರಮ ಸಂಬಂಧಗಳು ಶುರುವಾಗುತ್ತವೆ. ಟೆಲಿಗ್ರಾಫ್ ಮೀಡಿಯಾ ಸಂಸ್ಥೆ ಮಹಾನಗರಗಳಲ್ಲಿ ಈ ಕುರಿತು ಸರ್ವೆ ಒಂದನ್ನ ನಡೆಸಿದೆ. ಆ ಸಮೀಕ್ಷೆ ಪ್ರಕಾರ ಮುಂಬೈನ 89% ಉದ್ಯೋಗಿಗಳು ಹಾಗೂ ಬೆಂಗಳೂರಿನ 74% IT ಉದ್ಯೋಗಿಗಳು ಇಂತಹ ವೈಲ್ಡ್ ಪಾರ್ಟಿಗಳಿಗೆ ಹೋಗ್ತಿರೋದಾಗಿ ಹೇಳಿದ್ದಾರೆ. ಅಲ್ಲದೆ ಇಲ್ಲಿ ಫಿಸಿಕಲ್ ರಿಲೇಶನ್ಶಿಪ್ ಹಾಗೂ ಕ್ಯಾಶುವಲ್ ಹುಕಪ್ಗಳು ನಡೆಯುತ್ತವೆ ಅನ್ನೋದನ್ನ ಅವರೇ ಒಪ್ಪಿಕೊಳ್ಳುತ್ತಾರೆ. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ 19% ಉದ್ಯೋಗಿಗಳು ಇಂತಹ ಪಾರ್ಟಿಗಳಿಂದಲೇ ತಮ್ಮ ಆಫೀಸ್ ಅಫೇರ್ಸ್ಗಳು ಸ್ಟಾರ್ಟ್ ಆದವು ಅನ್ನೋದನ್ನ ಖಚಿತ ಧ್ವನಿಯಲ್ಲಿ ಹೇಳುತ್ತಾರೆ. ಇನ್ನು ಜರ್ನಲ್ ಆಫ್ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಅಧ್ಯಯನ ವರದಿ ಪ್ರಕಾರ ಉದ್ಯೋಗಿಗಳ ನೈಟ್ ಶಿಫ್ಟ್ ಅನ್ನುವುದು ಅವರ ವೈವಾಹಿಕ ಸಂಬಂಧದ ದೀರ್ಘಕಾಲೀನ ಸಂತೋಷವನ್ನ ಕಿತ್ತು ಹಾಕುತ್ತದೆ. ಅಂದರೆ ದಂಪತಿ ನಡುವಿನ ಮಿಲನ ಮಹೋತ್ಸವಕ್ಕೆ ಈ ನೈಟ್ ಶಿಫ್ಟೇ ದೊಡ್ಡ ಅಡ್ಡಗೋಡೆಯಾಗಿ ನಿಲ್ಲುತ್ತದೆ ಅಂತ. ಅಲ್ಲದೆ ಹಗಲು ಪಾಳಿಯಲ್ಲಿ ಕೆಲಸ ಮಾಡುವ ದಂಪತಿಗೆ ಹೋಲಿಸಿದ್ರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ದಂಪತಿಗಳ ಡಿವೋರ್ಸ್ ಪ್ರಕರಣ 6 ಪಟ್ಟು ಹೆಚ್ಚಿದೆ. ಕೆಲಸದ ಶಿಫ್ಟ್ಗಳು ಮದುವೆಯ ಸಂಭ್ರಮವನ್ನ ಕಿತ್ತುಕೊಳ್ಳುವುದಲ್ಲದೆ ವಿವಾಹ ಎಂಬ ಕೌಟುಂಬಿಕ ಕಲ್ಪನೆಯನ್ನ ನುಚ್ಚುನೂರು ಮಾಡಿ ಡಿವೋರ್ಸ್ಗೆ ತಂದು ನಿಲ್ಲಿಸುತ್ತವೆ. ಸದ್ಯದ ಸ್ಥಿತಿಯಲ್ಲಿ ನೈಟ್ ಶಿಫ್ಟ್ ಅನ್ನುವುದು ಗ್ಲೋಬಲ್ ಸಮಸ್ಯೆಯಾಗಿ ಕಾಡ್ತಿದೆ. ಬ್ರಿಟನ್ನ ಕ್ಲೇರ್ ರೀಡ್ ಎನ್ನುವ ನ್ಯಾಯವಾದಿಯೊಬ್ಬರು ಹೇಳುವ ಪ್ರಕಾರ ಅವರ ಬಳಿ ಬರುವ 80% ಡಿವೋರ್ಸ್ ಪ್ರಕರಣಗಳಿಗೆ ನೈಟ್ ಶಿಫ್ಟ್ನಿಂದ ಉಂಟಾದ ಅಕ್ರಮ ಸಂಬಂಧಗಳೇ ಕಾರಣವಂತೆ. ಆದರೆ ಭಾರತದಲ್ಲಿ ಪ್ರಸ್ತುತ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಅಷ್ಟೇನು ದೊಡ್ಡದಿಲ್ಲ. ಆದರೂ ಅಕ್ರಮ ಸಂಬಂಧಗಳು ರಾಕೆಟ್ ವೇಗದಲ್ಲಿ ಏರುತ್ತಿವೆ. ಕಾಮನ್ ಎನಿಸುವ ಆಫೀಸ್ ಟೈಮಿಂಗ್ಸ್ನಲ್ಲೇ ಇಂತಹ ವಿವಾಹೇತರ ಸಂಬಂಧಗಳು ಉಂಟಾಗ್ತಿವೆ. ಇದಕ್ಕೆ ಕಾರಣವನ್ನ ನೋಡೋದಾದ್ರೆ ಹಲವು ಅಂಶಗಳು ಗೋಚರಿಸುತ್ತವೆ. ಎಕಾನಾಮಿಕ್ಸ್ ಟೈಮ್ ನಡೆಸಿರುವ ಸರ್ವೆಯೊಂದರಲ್ಲಿ ಇಂತಹ ಹಲವು ಸಂಗತಿಗಳು ಬಹಿರಂಗವಾಗಿವೆ. ವರ್ಕ್ ಪ್ಲೇಸ್ನಲ್ಲಿ ಉಂಟಾಗುತ್ತಿರುವ ವಿವಾಹೇತರ ಸಂಬಂಧಗಳಲ್ಲಿ ಬಹುಪಾಲು ಅಂದ್ರೆ 85% ರಿಲೇಶನ್ಶಿಪ್ಗಳು ಸಿಬ್ಬಂದಿ ಹಾಗೂ ಬಾಸ್ ನಡುವೆಯೇ ಸಂಭವಿಸುತ್ತವೆಯಂತೆ. ತಮ್ಗೊತ್ತಿರಲಿ, ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಉದ್ಯೋಗ ಕ್ಷೇತ್ರ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿವೆ. 47% ಉದ್ಯೋಗಿಗಳು ತಮ್ಮ ವೇತನದ ಕುರಿತು ಸಂತೃಪ್ತರಾಗಿಲ್ಲ. ಕೆಲವರಿಗಂತೂ ತಮ್ಮ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಕೂಡ ತೀರಿಸಲಾಗ್ತಾ ಇಲ್ಲ. ಹೀಗೆ ಸಾಲ ಮರುಪಾವತಿ ಮಾಡದವರ ಸಂಖ್ಯೆ ಕಳೆದ 3 ವರ್ಷದಲ್ಲಿ ಒಂದು ಅಂದಾಜಿನಂತೆ 142% ಏರಿಕೆಯಾಗಿದೆ. ಇನ್ನು 50% ಉದ್ಯೋಗಿಗಳು ತಾವು ಪಡೆದಿರುವ ಹಳೆಯ ಸಾಲವನ್ನ ತೀರಿಸಲು ಹೆಣಗಾಡುತ್ತಿದ್ದಾರೆ. ಇನ್ನು 75% ಉದ್ಯೋಗಿಗಳ ಬಳಿ ತುರ್ತು ನಿಧಿ ಕೂಡ ಇಲ್ಲ. ಒಂದು ವೇಳೆ ಕೆಲಸ ಕಳೆದುಕೊಂಡರೆ ನೇರವಾಗಿ ಬೀದಿಗೆ ಬರುವ ಸ್ಥಿತಿಯಲ್ಲಿದ್ದಾರೆ. ಸದ್ಯದ ಸ್ಥಿತಿಯಲ್ಲಂತೂ ಸಣ್ಣ ದೊಡ್ಡ ಕಂಪನಿಗಳಲ್ಲೂ ಉದ್ಯೋಗ ಕಡಿತದ ಹೊಡೆತ ಶುರುವಾಗಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಕರಿಯರ್ ಗ್ರೋತ್ ಹಾಗೂ ಸೆಕ್ಯೂರ್ ಜಾಬ್ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಕಚೇರಿಗಳಲ್ಲಿ ಬಾಸ್ ಹಾಗೂ ಸಿಬ್ಬಂದಿ ನಡುವೆ ಅಫೇರ್ಗಳು ಹೆಚ್ಚುತ್ತಿವೆ. ಬಾಸ್ಗಳನ್ನ ತೃಪ್ತಿಪಡಿಸುವ ತೆವಲಿಗೆ ಕೆಲವೊಂದಿಷ್ಟು ಹೊಂದಾಣಿಕೆಯ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಕೆಲ ಪ್ರಮುಖ ಕಂಪನಿಗಳಲ್ಲಿ ನಡೆಸಿದ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಕರಿಯರ್ ಬೆಳವಣಿಗೆಗಾಗಿ ಕಚೇರಿ ಮುಖ್ಯಸ್ಥರನ್ನ ಮೆಚ್ಚಿಸುವುದೇ ಸುಲಭ ಮಾರ್ಗವಾಗಿದೆಯಂತೆ. 44% ಜನರು ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದು ಬಹುಬೇಗನೆ ಪ್ರಮೋಷನ್ ಪಡೆಯುವ ಸರಳ ಮಾರ್ಗ ಅನ್ನೋದು ಹಲವರ ಉತ್ತರವಾಗಿದೆ. ಇನ್ನು ಪ್ರತಿ 10ರಲ್ಲಿ 3 ನೌಕರರು ತಮ್ಮ ಇನ್ಕ್ರಿಮೆಂಟ್ ಹಾಗೂ ಸ್ಯಾಲರಿ ಹೈಕ್ ಸಿಕ್ಕಿದ್ದು ಈ ಎಕ್ಸ್ಟ್ರಾ ಸಂಬಂಧದಿಂದಲೇ ಅಂತ ಹುಬ್ಬೇರಿಸುವ ಉತ್ತರ ನೀಡಿದ್ದಾರೆ. ಇನ್ನು ಭಾರತೀಯ ಉದ್ಯೋಗ ಕ್ಷೇತ್ರ ಅತಿಯಾದ ಕೆಲಸದ ಹೊರೆಯಿಂದ ಬಳಲುತ್ತಿದೆ. ಅದು IT ಇಂಡಸ್ಟ್ರಿ ಇರಲಿ ಅಥವಾ ಮತ್ಯಾವುದೇ ಕ್ಷೇತ್ರವಿರಲಿ, ಎಲ್ಲೆಡೆಯೂ ಕೆಲಸದ ಒತ್ತಡ ದೊಡ್ಡದಾಗಿಯೇ ಇದೆ. ಇದರಿಂದಾಗಿ ಸಿಬ್ಬಂದಿಗಳಿಗೆ ಕುಟುಂಬದೊಂದಿಗೆ ಕಾಲ ಕಳೆಯಲು ಆಗುತ್ತಿಲ್ಲ. ಕನಿಷ್ಠ ತನ್ನ ಹೆಂಡತಿ ಮಕ್ಕಳೊಂದಿಗೆ ಕುಳಿತು ನೆಮ್ಮದಿಯಿಂದ ಊಟ ಮಾಡಲು ಸಹ ಆಗದ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಸಂಗಾತಿಗಳು ಅತೃಪ್ತಿ, ಮಾನಸಿಕ ಖಿನ್ನತೆ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ.
ಇದು ಕೂಡ ವಿವಾಹೇತರ ಸಂಬಂಧಗಳು ಏರ್ಪಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಒಂದು ಅಂದಾಜಿನಂತೆ ಭಾರತದಲ್ಲಿ 70% ಉದ್ಯೋಗಿಗಳು ಓವರ್ಲೋಡ್ ಭಾರದಿಂದ ಬಳಲುತ್ತಿದ್ದಾರೆ. ಐಟಿ ಕ್ಷೇತ್ರದಲ್ಲಿ ಪ್ರತಿ 4ರಲ್ಲಿ ಒಬ್ಬ ವ್ಯಕ್ತಿ ವಾರಕ್ಕೆ ಸುಮಾರು 70 ಗಂಟೆ ಕೆಲಸ ಮಾಡುತ್ತಿದ್ದಾನೆ. ಅಂದ್ರೆ ಪ್ರತಿ 10ರಿಂದ 11 ಗಂಟೆ ಕೆಲಸ ಆತ ಮಾಡ್ತಾ ಇದ್ದಾನೆ. ಇನ್ನು ಕಚೇರಿಗೆ ಹೋಗಿ ಬರುವ ಸಮಯವು ಹೆಚ್ಚು ಕಡಿಮೆ 1 ತಾಸಿನ ಮೇಲಿದೆ. ಅಲ್ಲಿಗೆ ಸರಿಸುಮಾರು 12ರಿಂದ 13 ಗಂಟೆ ಕೇವಲ ಕಚೇರಿಗಾಗಿ ವಿನಿಯೋಗವಾಗುತ್ತದೆ. ಉಳಿದ ಬಾಕಿ ಸಮಯದಲ್ಲಿ ಆತ ಊಟ, ನಿದ್ದೆ, ತನ್ನ ಶೌಚ ಕರ್ಮಗಳನ್ನ ಮುಗಿಸಲು ಬಳಸಬೇಕು. ಹೀಗಾಗಿ ಪುರುಸೊತ್ತು ಅನ್ನೋದು ಸಿಗೋದೇ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಸಂಗಾತಿಯೊಂದಿಗೆ ಸಮಯ ಕಳೆಯೋದು ದೂರದ ಮಾತು. ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳಲು, ಭಾವನೆಗಳನ್ನ ಹಂಚಿಕೊಳ್ಳಲು, ಭಾವನಾತ್ಮಕವಾಗಿ ಒಂದಾಗಲು ಇದರಿಂದ ಸಾಧ್ಯವಾಗೋದೇ ಇಲ್ಲ. ಹೀಗಾಗಿ ವಿವಾಹೇತರ ಸಂಬಂಧಗಳು ಈ ಕಾರ್ಪೊರೇಟ್ ಕಚೇರಿಗಳಲ್ಲಿ ಮೊದಲಿಗಿಂತಲೂ ತುಸು ಜಾಸ್ತಿಯೇ ಆದಂತೆ ಕಾಣ್ತಿವೆ. ಸ್ನೇಹಿತರೆ, ಆಶ್ಲೆ ಮ್ಯಾಡಿಸನ್ ಎಂಬ ಡೇಟಿಂಗ್ ಆ್ಯಪ್ ರಿವೀಲ್ ಮಾಡಿರುವ ಮತ್ತೊಂದು ಸಂಗತಿ ಇದಕ್ಕಿಂತ ಅಚ್ಚರಿ ಮೂಡಿಸುತ್ತದೆ. ಈ ಆ್ಯಪ್ಗೆ ಲಾಗಿನ್ ಆದ ಭಾರತೀಯರ ಪೈಕಿ 80% ಜನರು ಮದುವೆಯಾದವರಂತೆ. ಅದರಲ್ಲೂ ಶಾಸ್ತ್ರಬದ್ಧವಾಗಿ ನಡೆಯುವ ಅರೇಂಜ್ ಮ್ಯಾರೇಜ್ ಆದವರೇ ಈ ಆ್ಯಪ್ ಅನ್ನ ಬಳಸ್ತಾ ಇದ್ದಾರೆ ಅನ್ನೋದು ಈ ಆ್ಯಪ್ನ ವರದಿ ತಿಳಿಸಿದೆ. ಹಾಗಾದ್ರೆ ಈ ಅರೇಂಜ್ ಮದುವೆಗಳಿಂದ ವಿವಾಹೇತರ ಸಂಬಂಧಗಳು ಹೇಗೆ ಬೆಳೆಯಲು ಸಾಧ್ಯ ಅನ್ನುವ ಪ್ರಶ್ನೆ ಬರಬಹುದು. ಅದಕ್ಕೂ ಉತ್ತರವಿದೆ. ಸ್ನೇಹಿತರೆ, ಭಾರತೀಯ ಸಂಪ್ರದಾಯದಲ್ಲಿ ಈಗಲೂ ಬಹುತೇಕ ವಿವಾಹಗಳು ಅರೇಂಜ್ಡ್ ಮದುವೆಗಳಾಗಿವೆ. ಪೋಷಕರು ನಿರ್ಧರಿಸಿದ ವ್ಯಕ್ತಿಯೊಂದಿಗೆ ವಿವಾಹ ನಡೆಯುತ್ತದೆ. ಮದುವೆಯಾಗುವ ಪ್ರತಿ 10 ಯುವತಿಯರ ಪೈಕಿ 4 ಯುವತಿಯರು ಇದರಿಂದ ಸಂತೃಪ್ತರಾಗಿಲ್ಲ. ಅಂದರೆ ಯುವತಿಯ ಇಷ್ಟಾನಿಷ್ಟಗಳ ಬಗ್ಗೆ ಪೋಷಕರು ಕೇಳೋದೇ ಇಲ್ಲ. ಯಾರನ್ನ ಮದುವೆಯಾಗಬೇಕು, ಯಾವಾಗ ಮದುವೆಯಾಗಬೇಕು ಅನ್ನೋದನ್ನ ಪೋಷಕರೇ ನಿರ್ಧರಿಸ್ತಾರೆ. ಅಲ್ಲದೆ ಮದುವೆಯಾಗುವ ವ್ಯಕ್ತಿಯೊಂದಿಗೆ ಹೆಚ್ಚು ಒಡನಾಟ ಬೆಳೆಯುವ ಮುಂಚೆಯೇ ಮದುವೆ ಮಾಡಿಸಲಾಗುತ್ತದೆ. ಇದು ಮುಂದೆ ದಂಪತಿಗಳ ನಡುವೆ ಹೊಂದಾಣಿಕೆ ಸಮಸ್ಯೆಗೆ ಕಾರಣವಾಗುತ್ತದೆ. ಆದರೆ ವಿಚಿತ್ರ ಅಂದ್ರೆ ಕೌಟುಂಬಿಕವಾಗಿ ಏನೇನೋ ಆಗಬೇಕೋ ಇಲ್ಲಿ ಆಗುತ್ತವೆ. ದೈಹಿಕ ಸಂಪರ್ಕದಿಂದ ಮಕ್ಕಳು ಕೂಡ ಜನಿಸುತ್ತವೆ. ಆದರೆ ದಂಪತಿ ನಡುವೆ ಹೊಂದಾಣಿಕೆ ಆಗಲಿ, ಹೋಲಿಕೆ ಆಗಲಿ ಇರೋದೇ ಇಲ್ಲ. ಎತ್ತು ಏರಿಗೆ, ಕೋಣ ನೀರಿಗೆ ಅನ್ನುವ ಪರಿಸ್ಥಿತಿಯೇ ಇರುತ್ತದೆ. ಮದುವೆಯಾಗಿ 15ರಿಂದ 20 ವರ್ಷವಾದರೂ ಒಬ್ಬರನ್ನೊಬ್ಬರು ಭಾವನಾತ್ಮಕವಾಗಿ ಹಚ್ಚಿಕೊಂಡಿರುವುದೇ ಇಲ್ಲ. 2010ರ ಸಮೀಕ್ಷೆ ಹೇಳುವ ಇನ್ನೊಂದು ವಿಚಿತ್ರ ಸಂಗತಿ ಅಂದ್ರೆ 78% ಯುವತಿಯರು ಮದುವೆಯಾಗುವ ತಿಂಗಳ ಮುಂಚೆಯೇ ತನ್ನ ಭಾವಿ ಪತಿಯನ್ನ ನೋಡುತ್ತಾರಂತೆ. ಇದರಲ್ಲಿ 66% ಯುವತಿಯರು ಮದುವೆ ದಿನವೇ ನೋಡುತ್ತಾರಂತೆ. ಕೇಳಲು ಇದು ಅತಿಶಯೋಕ್ತಿ ಅಂತ ಅನಿಸಿದ್ರು ಅಂಕಿ ಸಂಖ್ಯೆಗಳು ತೀರಾ ಹಳತು ಅಂತ ಅಂದುಕೊಂಡರು ಈ ಸಮಸ್ಯೆ ಇರೋದಂತೂ ನಿಜ. ಈ ಎಲ್ಲ ಕಾರಣಗಳಿಂದಾಗಿ ದಂಪತಿ ನಡುವೆ ಸಹಜ ಪ್ರಣಯ, ಪ್ರೀತಿ ಸಂಭವಿಸೋದೇ ಇಲ್ಲ. ಈ ಅಂಶ ಕೂಡ ಕಚೇರಿಗಳ ವಿವಾಹೇತರ ಸಂಬಂಧಕ್ಕೆ ದಾರಿ ಮಾಡಿಕೊಡುತ್ತದೆ. ಸಂಗಾತಿಗಳ ನಡುವಿನ ಪರಸ್ಪರ ಇಂಟ್ರೆಸ್ಟ್ಗಳು ಯಾವತ್ತೂ ಕೂಡ ಸುಖ ದಾಂಪತ್ಯವನ್ನ ಮುನ್ನಡೆಸುತ್ತವೆ. ಆದರೆ ಭಾರತೀಯ ಸೊಸೈಟಿಯಲ್ಲಿ ಅದಕ್ಕೆ ಆಸ್ಪದವಿಲ್ಲ. ನಾವಿಲ್ಲಿ ಮದುವೆಗೆ ಮೊದಲು ಅನುಸರಿಸುವುದೇ ಜಾತಿ, ಕುಲ, ಗೋತ್ರ ಎನ್ನುವ ಸಂಗತಿಗಳನ್ನ. ಮದುವೆ ಆಗದವರ ಪರಸ್ಪರ ಆಸೆ, ಆಸಕ್ತಿಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದೇ ಇಲ್ಲ. ಹೀಗಾಗಿ ಮದುವೆಯಾದ ಬಳಿಕ ಕರ್ತವ್ಯ ಎನ್ನುವ ಮಾನದಂಡದ ಅಡಿಯಲ್ಲೇ ಸಂಸಾರಗಳು ಚಲಿಸುತ್ತವೆಯೇ ಹೊರತು ನೈಜ ಪ್ರೇಮ, ಪ್ರೀತಿಯಿಂದ ನಡೆಯೋದಿಲ್ಲ. ಇದರಿಂದ ಯುವಕ ಯುವತಿಯರನ್ನ ಸಹಜವಾಗಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಕೋವರ್ಕರ್ಗಳ ಆಸಕ್ತಿಗಳು ಸೆಳೆಯುತ್ತವೆ. ಅಂತಿಮವಾಗಿ ಅವು ವಿವಾಹೇತರ ಸಂಬಂಧಗಳಾಗಿ ಬದಲಾಗುತ್ತವೆ. ಸ್ನೇಹಿತರೆ, ಈ ವಿವಾಹೇತರ ಸಂಬಂಧಗಳು ಕೇವಲ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ. ಅಮೆರಿಕ ಸೇರಿದಂತೆ ಎಲ್ಲಾ ದೇಶಗಳಲ್ಲೂ ಕೂಡ ಇದೆ. ಈ ವಿವಾಹೇತರ ಸಂಬಂಧಗಳಿಂದ ಇಡೀ ಕುಟುಂಬ ವ್ಯವಸ್ಥೆಯೇ ಹದಗೆಡುತ್ತಿದೆ. ಮಕ್ಕಳು ಜನಿಸಿದ್ದರೆ ಅವರ ಬೆಳವಣಿಗೆ ಮೇಲೂ ಕೂಡ ಇದು ದುಷ್ಪರಿಣಾಮ ಉಂಟು ಮಾಡುತ್ತದೆ. ಮಕ್ಕಳಲ್ಲಿ ಇದರಿಂದ ಮಾನಸಿಕ ಖಿನ್ನತೆ, ಒತ್ತಡ, ನೈತಿಕತೆ ಮೇಲೆ ಪ್ರಶ್ನೆ, ಹೀಗೆ ಹಲವು ಸಮಸ್ಯೆಗಳು ಕಾಡುತ್ತವೆ. ಸ್ನೇಹಿತರೆ, ಇಷ್ಟೆಲ್ಲ ಸಮಸ್ಯೆ ಉಂಟು ಮಾಡುವ ಈ ವಿವಾಹೇತರ ಸಂಬಂಧಗಳನ್ನು ತಡೆಯಲು ಖಂಡಿತವಾಗಿಯೂ ಸಾಧ್ಯವಿದೆ. ಪ್ರತಿ ಸಮಸ್ಯೆಗೆ ಪರಿಹಾರವಿದ್ದಂತೆ ಇದಕ್ಕೂ ಸೊಲ್ಯೂಷನ್ ಅನ್ನೋದು ಇದ್ದೇ ಇದೆ. ಆರೋಗ್ಯಕರ ಸಂಬಂಧ, ಪ್ರೀತಿಗೆ ಒತ್ತು, ಮುರಿದು ಹೋದ ಸಂಬಂಧಗಳನ್ನು ಒಪ್ಪಿಕೊಳ್ಳುವ ಹೃದಯ ವೈಶಾಲ್ಯತೆ ಇದ್ದರೆ ಈ ಸಮಸ್ಯೆಯನ್ನ ಬೇಗ ಪರಿಹರಿಸಬಹುದು. ಗ್ಯಾರಿ ಚಾಪ್ಮ್ಯಾನ್ ಎನ್ನುವ ಮನೋವಿಜ್ಞಾನಿ ಹೇಳಿರುವಂತೆ ಒಟ್ಟು 5 ಲವ್ ಲ್ಯಾಂಗ್ವೇಜ್ ಕಲಿತರೆ ಹೊಂದಾಣಿಕೆ ಅನ್ನೋದು ಸುಲಭವಾಗುತ್ತದೆ. ಮೊದಲನೇದಾಗಿ ವರ್ಡ್ಸ್ ಆಫ್ ಎಫರ್ಮೇಷನ್, ಅಂದ್ರೆ ಸಂಗಾತಿಯನ್ನ ಹೊಗಳುವುದು. ರೊಮ್ಯಾಂಟಿಕ್ ಆಗಿ ಸಂಗಾತಿ ಜೊತೆ ಮಾತನಾಡುವುದು. ಇದರಿಂದ ಸಂಬಂಧ ಗಟ್ಟಿಯಾಗುವುದಲ್ಲದೆ ಪ್ರೀತಿ ಬೆಳೆಯುತ್ತದೆ. ಎರಡನೇದಾಗಿ ಕ್ವಾಲಿಟಿ ಟೈಮ್, ಅಂದ್ರೆ ಪ್ರತಿ ವಾರ, ಪ್ರತಿ ತಿಂಗಳು, ವರ್ಷಾಂತ್ಯದಲ್ಲಿ ಕುಟುಂಬದೊಂದಿಗೆ ಕಾಲ ಕಳೆಯುವುದು, ಔಟಿಂಗ್ ಹೋಗುವುದು, ಪ್ರವಾಸಿ ಸ್ಥಳದ ಸುತ್ತಾಟ ಮುಂತಾದವುಗಳನ್ನ ಮಾಡುವುದು. ಇನ್ನು ಮೂರನೇದಾಗಿ ಗಿಫ್ಟ್ಸ್, ಅಂದ್ರೆ ಸಂಗಾತಿಗೆ ಪ್ರಿಯವಾದ ಉಡುಗೊರೆ ಕೊಡುವುದು. ವಸ್ತು ಸಣ್ಣದಿರಲಿ ದೊಡ್ಡದಿರಲಿ
ಅವಳ ಮನಸ್ಸು ಅರಳುವಂತೆ ನೋಡಿಕೊಳ್ಳುವ ಉಡುಗೊರೆ ಕೊಟ್ಟರೆ ಸಾಕು. ಅದು 1 ಮೊಳ ಮಲ್ಲಿಗೆ ಕೂಡ ಆಗಬಹುದು. ಇನ್ನು 4ನೇದಾಗಿ ಆಕ್ಟ್ಸ್ ಆಫ್ ಸರ್ವಿಸ್, ಅಂದ್ರೆ ಸಂಗಾತಿಯನ್ನ ಖುಷಿಪಡಿಸುವ ಕೆಲಸಗಳನ್ನ ಮಾಡುವುದು. ಅದು ಅಡಿಗೆ ಆಗಿರಬಹುದು, ಇಲ್ಲವೇ ಮಸಾಜ್ ಆಗಿರಬಹುದು, ಇಲ್ಲವೇ ಅವಳಿಗೆ ತಲೆಗೆ ಎಣ್ಣೆ ಹಚ್ಚುವ ಕೆಲಸವೂ ಆಗಿರಬಹುದು. ಹೀಗೆ ಮಾಡುವುದರಿಂದ ದಂಪತಿಗಳ ನಡುವೆ ಬಾಂಧವ್ಯ ಬೆಳೆಯುತ್ತದೆ. ಇನ್ನು 5ನೇದಾಗಿ ದೈಹಿಕ ಮಿಲನ. ಸಾಮಾನ್ಯವಾಗಿ ದಂಪತಿ ವಾರಕ್ಕೆ 3 ರಿಂದ 4 ಬಾರಿ ಸೇರಿದ್ರೆ ಅದು ಸಂಗಾತಿಗಳ ನಡುವಿನ ಬಿರುಕನ್ನ ಸರಿಪಡಿಸಿ ಉಲ್ಲಾಸವನ್ನ ತರುತ್ತದೆ, ಉತ್ತಮ ದಾಂಪತ್ಯಕ್ಕೆ ನಾಂದಿ ಹಾಡುತ್ತೆ. ಆದರೆ ಇಂದಿನ ಒತ್ತಡದ ಸಮಯದಲ್ಲಿ ಈ ದೈಹಿಕ ಮಿಲನ ಅನ್ನುವುದು ಕಷ್ಟವಾಗ್ತಿದೆ. ಜೊತೆಗೆ ಸಂಗಾತಿಗಳಲ್ಲಿ ಪರಸ್ಪರ ಆಕರ್ಷಣೆ ಕೊರತೆ ಕಾರಣಕ್ಕೆ ಅದು ಡಿವೋರ್ಸ್, ವಿವಾಹೇತರ ಸಂಬಂಧಗಳಿಗೆ ದಾರಿ ಮಾಡಿಕೊಡ್ತಿದೆ. ಸ್ನೇಹಿತರೆ, ಕಾರ್ಪೊರೇಟ್ ಕಚೇರಿಗಳಲ್ಲಿ ಬುದ್ಧಿವಂತರೆಂದು ಕರೆಸಿಕೊಳ್ಳುವವರ ನಡುವೆ ನಡೆಯುವ ಈ ವಿವಾಹೇತರ ಸಂಬಂಧಗಳಿಗೆ ಫೋನ್ಗಳು ಕೂಡ ಒಂದರ್ಥದಲ್ಲಿ ಸಾಥ್ ನೀಡ್ತಿವೆಯಂತೆ. ದಂಪತಿ ನಡುವೆ ಮಾತುಕತೆ ನಡೆಯುವಾಗ ಸಂಗಾತಿಗಳಲ್ಲಿ ಒಬ್ಬರಾದರೂ ಈ ಫೋನ್ಗಳನ್ನ ಬಳಕೆ ಮಾಡುತ್ತಿದ್ದಾರಂತೆ. ಇದು ಸಹಜವಾಗಿ ಸಂಬಂಧವನ್ನ ಹಾಳುಗೆಡವುತ್ತವೆ ಅಂತಾರೆ ಮನೋವಿಜ್ಞಾನಿಗಳು. ಅಲ್ಲದೆ ಮೊಬೈಲ್ಗಳು ಪರಸ್ಪರ ಅಪನಂಬಿಕೆಯ ಸರಕಾಗಿ ಬದಲಾಗಿವೆ. ಇದರಿಂದಲೂ ಡಿವೋರ್ಸ್, ಅಕ್ರಮ ಸಂಬಂಧಗಳು ಉಂಟಾಗಲು ಕಾರಣವಾಗ್ತಿವೆ. ಸುಖ ದಾಂಪತ್ಯಕ್ಕೆ ಸೂತ್ರ ಹೇಳಬೇಕಾದ ಮೊಬೈಲ್ ಫೋನೇ ಇದೀಗ ಸಂಗಾತಿಗಳ ನಡುವೆ ಕಂದಕ ತರುತ್ತಿದೆ. ಸ್ನೇಹಿತರೆ, ಕಾರಣಗಳು ಏನೇ ಇರಲಿ, ವಿವಾಹೇತರ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ಅವುಗಳೇನೇ ಇದ್ರೂ ಶಾರ್ಟ್ ಟರ್ಮ್. ಹೀಗಾಗಿ ಅದನ್ನ ನಂಬಿಕೊಂಡು ಕುಟುಂಬವನ್ನ ಕಳೆದುಕೊಳ್ಳುವುದು ಉಚಿತವಲ್ಲ. ನಿಮ್ಗೆ ಗೊತ್ತಿರಲಿ, ಆದಷ್ಟು ಹೊಂದಾಣಿಕೆಯಿಂದ ಇರೋದನ್ನ ಕಲ್ತ್ಕೊಳ್ಬೇಕು. ನಿಮ್ಗೆ ಗೊತ್ತಿರಲಿ, ಜಗತ್ನಲ್ಲಿ ಎಲ್ಲಿಯೂ ಪರಿಪೂರ್ಣತೆ ಅನ್ನೋದೇ ಇಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ಎಕ್ಸೆಪ್ಟೆನ್ಸ್ ಇದ್ರೆ ಯಾವ ಸಂಬಂಧವೂ ಮುರಿದು ಹೋಗಲ್ಲ. ಸೊ ಗುಡ್ ಎಕ್ಸೆಪ್ಟೆನ್ಸ್ ಬರಲಿ ಅಂತ ಹೇಳ್ತಾ ಈ ವರದಿಯನ್ನ ಮುಗಿಸ್ತಾ ಇದ್ದೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.